ಇನ್ನು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ದೆಹಲಿ ಅಂಗಳವನ್ನ ತಲುಪಿದೆ ಬಿಜೆಪಿಯ ಆಂತರಿಕ ಗುದ್ದಾಟ. ದೆಹಲಿ ಅಂಗಳಕ್ಕೆ ಶಿಫ್ಟ್ ಆದ ಬಿಜೆಪಿ ಆಂತರಿಕ ಗುದ್ದಾಟ. ಪೂಜೆಯ ನೆಪ, ಒಳಗೊಳಗೆ ಸಭೆ, ರೆಬೆಲ್ಸ್ ತಂಡದಿಂದ ರಣತಂತ್ರ. ಯತ್ನಾಳ್ ಟೀಮ್ ಜೊತೆ ಮುರುಗೇಶ್ ನಿರಾಣಿ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಪ್ರತ್ಯಕ್ಷರಾಗಿದ್ದಾರೆ. ಅರವಿಂದ್ ಬೆಲ್ಲದ್, ಬಿಪಿ ಹರೀಶ್, ಮಹೇಶ್ ಕುಮಟಳ್ಳಿ, ಎನ್ಆರ್ ಸಂತೋಷ್, ವಿ ಸೋಮಣ್ಣ ಅವರ ಸರ್ಕಾರಿ ನಿವಾಸದ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಒಂದಷ್ಟು ಮಂದಿ ನಾಯಕರು ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡವರು ಕೂಡ ಇದ್ದಾರೆ. ಮೊನ್ನೆಯಷ್ಟೇ ವಿಜಯೇಂದ್ರ ಅವರು ಮಾತನಾಡಬೇಕಿದ್ರೆ ತಟಸ್ಥ ಬಣದ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ರು. ಅವರ ಬಗ್ಗೆನೂ ಕೂಡ ನನಗೆ ಗೊತ್ತಿದೆ. ಯಡಿಯೂರಪ್ಪನವರು ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳ ನಡುವೆ ಮಾತನಾಡಬೇಕು ಅಥವಾ ಮಧ್ಯಪ್ರವೇಶ ಮಾಡಬೇಕು ಅಂದರೆ ತಟಸ್ಥ ಬಣದವರು ಈಗ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳಿಗೆ ಬ್ರೇಕ್ ಅನ್ನು ಹಾಕಬೇಕು. ಯಾರು ಯಡಿಯೂರಪ್ಪನವರ ವಿರುದ್ಧ ಬೇಕಾಬಿಟ್ಟಿಯಾಗಿ ಹಾದ್ಬೀದಿಯಲ್ಲಿ ಮಾತನಾಡ್ತಿದ್ದಾರೋ, ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಹುನ್ನಾರವನ್ನ ನಡೆಸ್ತಿದ್ದಾರೋ, ಆ ಚಟುವಟಿಕೆಗಳಿಗೆ ತಟಸ್ಥ ಬಣದವರು ಬ್ರೇಕ್ ಹಾಕಲಿ. ಆಗ ಯಡಿಯೂರಪ್ಪನವರು ಮಧ್ಯಪ್ರವೇಶಿಸಿ ಆಗಿರುವಂತಹ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಅಂತ ಹೇಳಿದ್ರು. ಇದೀಗ ತಟಸ್ಥ ಬಣದಲ್ಲಿ ಇದ್ದವರು ಕೂಡ ವಿ ಸೋಮಣ್ಣನವರ ನಿವಾಸದ ಪೂಜೆಯಲ್ಲಿ ಭಾಗಿಯಾಗಿರುವುದು ತೀವ್ರ ಕುತೂಹಲವನ್ನ ಮೂಡಿಸಿದೆ. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಏನು ಈ ಒಳಬೇಗುದಿ ಬೇಯ್ತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡ ಅವರು ಕೂಡ ಮಾತಾಡಿದ್ದಾರೆ. ಬಟ್ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ ಡಿ.ವಿ. ಸದಾನಂದ ಗೌಡ. ರಾಜ್ಯ ಬಿಜೆಪಿ ಆಂತರಿಕ ಕಲಹ ಮತ್ತು ದೌರ್ಬಲ್ಯದಿಂದ ಬಳಲ್ತಾ ಇದೆ ರಾಜ್ಯ ಬಿಜೆಪಿ ಅಂತೇಳಿ. ಭಿನ್ನಾಭಿಪ್ರಾಯ, ಗುಂಪುಗಾರಿಕೆ ಇದರೆಲ್ಲದರಿಂದಾಗಿ ಕಾರ್ಯಕರ್ತರಿಗೆ ಬೇಸರ ಆಗ್ತಾ ಇದೆ. ದೆಹಲಿಯಲ್ಲಿ ಪಕ್ಷ ಶಿಸ್ತು ಏಕತೆಯ ಕಾರ್ಯಪದ್ಧತಿಯನ್ನು ಅನುಸರಿಸ್ತಾ ಇದೆ ದೆಹಲಿಯಲ್ಲಿ. ಆದರೆ ಇಲ್ಲಿ ರಾಜ್ಯದಲ್ಲಿ ಕೆಲವರು ತಮ್ಮ ಲಾಭಕ್ಕಾಗಿ ಒಡಕನ್ನ ಉಂಟು ಮಾಡ್ತಾ ಇದ್ದಾರೆ. ಈ ಸನ್ನಿವೇಶ ಸರಿಪಡಿಸದೇ ಇದ್ರೆ ಮುಂದೆ ಕಠಿಣ ಸವಾಲಾಗುತ್ತೆ. ಪಕ್ಷದ ಯಶಸ್ಸು ಯಾವುದೇ ಒಬ್ಬ ವ್ಯಕ್ತಿಯ ಸಾಧನೆ ಅಲ್ಲ. ಒಳಜಗಳ ಮರೆತು ಕಾರ್ಯಪದ್ಧತಿಯಲ್ಲಿ ಶಿಸ್ತು ಇರಬೇಕು. ತಮ್ಮದೇ ನಾಯಕರ ವಿರುದ್ಧ ಡಿ.ವಿ. ಸದಾನಂದ ಗೌಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಡಿ.ವಿ. ಸದಾನಂದ ಗೌಡ. ತುಂಬ ಬೇಸರಭರಿತಾಗೆ ಮಾತಾಡಿದ್ದಾರೆ. ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನ ಸದಾನಂದ ಗೌಡರು ಕೂಡ ಒಪ್ಕೊಂಡು ಮಾತಾಡ್ತಾರೆ. ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇಸರಗೊಳ್ತಾರೆ ಕಾರ್ಯಕರ್ತರು ಅನ್ನುವಂಥ ಒಂದು ಮಾತುಗಳನ್ನು ಡಿ.ವಿ. ಸದಾನಂದ ಗೌಡರು ಆಡಿದ್ದಾರೆ. ಮೊನ್ನೆ ಕೂಡ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾತಾಡಿದರು. ಅವರು ಕೂಡ ಆದಷ್ಟು ಬೇಗ ಇದು ಸರಿಪಡಿಸಬೇಕು, ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಜಗಜ್ಜಾಹೀರಾಗಿದೆ. ಈ ರೀತಿಯಾಗಿ ಹಾದಿರಂಪ ಬೀದಿರಂಪ ಮಾಡ್ಕೊಳ್ಳೋದು ಬದಲು ನಾಯಕರುಗಳು, ಕೇಂದ್ರದ ನಾಯಕರುಗಳು ಈ ವಿಚಾರವನ್ನು ಇಲ್ಲಿಗೆ ಇತ್ಯರ್ಥಪಡಿಸಬೇಕು, ಅವರು ಮಧ್ಯಪ್ರವೇಶ ಮಾಡಲೇಬೇಕು ಅನ್ನುವಂಥದ್ದು ರೀತಿಯಲ್ಲಿ ಎಲ್ಲ ಹಿರಿಯ ನಾಯಕರುಗಳು ಕೂಡ ಮಾತಾಡ್ತಾ ಇದ್ದಾರೆ. ಒಂದಷ್ಟು ಜನ ತಟಸ್ಥ ನಾಯಕರು ಅಂತ ಇದ್ದಾರೆ. ಅವರು ಯತ್ನಾಳ್ ಕಡೆಗೂ ಇಲ್ಲ ಅಥವಾ ಬಿ.ವೈ. ವಿಜಯೇಂದ್ರ ಕಡೆಗೂ ಇಲ್ಲ. ನಮಗೆ ಪಕ್ಷ ಮುಖ್ಯ, ಜೊತೆಗೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾವು ಪಾಲಿಸ್ತೀವಿ ಅನ್ನುವಂಥ ನಾಯಕರುಗಳು. ಈಗ ಹೈಕಮಾಂಡ್ ವಿಜಯೇಂದ್ರ ಅವರಿಗೆ ಜವಾಬ್ದಾರಿ ಕೊಟ್ಟಿದೆ. ವಿಜಯೇಂದ್ರ ಅವರು ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಕೂಡ ಪಕ್ಷದಲ್ಲಿ ನಮ್ಮ ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು ಕೆಲವೊಂದಷ್ಟು ಜನ ನಾಯಕರಿದ್ದಾರೆ. ಇನ್ನು ಕೆಲವೊಂದಷ್ಟು ಜನ ನಾಯಕರು ಇಲ್ಲ, ನಾವು ವಿಜಯೇಂದ್ರ ಅವರ ಒಂದು ಅಧ್ಯಕ್ಷತೆಯನ್ನು ನಾವು ಒಪ್ಪೋದಿಲ್ಲ ಅಂಥೇಳಿ, ಯತ್ನಾಳ್ ಮತ್ತು ಅವರ ಟೀಮ್ನವರು. ಸೊ ಈಗ ಶಿಸ್ತು ಸಮಿತಿ ಕೂಡ ನೋಟಿಸನ್ನು ಕೊಟ್ಟಿದೆ. ಇನ್ನು ಮುಂದೆ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತಾ, ಅದು ಮುಂದೆ ಗೊತ್ತಾಗುತ್ತೆ.